ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನಿಮ್ಮ ನಟರಾಜ್, ಮಾಜಿ ಸೈನಿಕ ಹಾಗೂ LIC ಅಡ್ವೈಸರ್. ಇವತ್ತು LIC ಯಾಕೆ ಬೇಕು ಅನ್ನೋದನ್ನ ನಾನು ತಿಳಿಸ್ಲಿಕ್ಕೆ ಬಂದಿದ್ದೀನಿ. ಸ್ನೇಹಿತರೆ ಇಲ್ಲಿ ನೋಡಿ, ನಾನು ನಿಮ್ಗೆ ಒಂದು ಉದಾಹರಣೆ ತಗೊಂಡು ನಿಮ್ಗೆ ಒಂದು ಅರ್ಥ ಮಾಡ್ಸಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ 30 ವರ್ಷದ ವ್ಯಕ್ತಿ ರಾಜು ಅನ್ನೋ ವ್ಯಕ್ತಿ ಇವನು. ಈ ಸರ್ಕಲ್ ಅಲ್ಲಿ ಏನಿದೆ ಅದನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವ್ಯಕ್ತಿಗೆ 30 ವರ್ಷ ಆಗಿರುವಂತ ವ್ಯಕ್ತಿ ರಾಜುಗೆ ಹೆಂಡತಿ, ಅಪ್ಪ, ಅಮ್ಮ, ಮಕ್ಕಳು ಇರ್ತಾರೆ. ಅಜ್ಜ ಅಜ್ಜಿನೂ ಕೂಡ ಇರ್ಬೋದು. ಮೊದಲನೇದಾಗಿ ಅವನು ದುಡಿತಾ ಇರ್ತಾನೆ. ಪ್ರತಿ ತಿಂಗಳು ಒಂದು 30,000, 35,000, 25,000 ದುಡಿತಾ ಇರ್ತಾನೆ. ಆ ದುಡಿತಾ ಇರ್ಬೇಕಾದ್ರೆ ಅವ್ನಿಗೆ ಏನೇನು ಖರ್ಚುಗಳು ಬರ್ತವೆ? ಹಾಸ್ಪಿಟಲ್ ಖರ್ಚು ಬರುತ್ತೆ, EMI ಖರ್ಚು ಬರುತ್ತೆ. EMI ಅಂದ್ರೆ ಅವ್ನು ಕಾರ್ ತಗೊಂಡಿರ್ಬೋದು, ಬೈಕ್ ತಗೊಂಡಿರ್ಬೋದು, ಮನೆ ಕಟ್ಸಿರ್ಬೋದು, ಅದ್ರದ್ದು EMI ಬರ್ತಾ ಇರ್ತದೆ. ಇದು ಬೈಕಿನ್ ಪೆಟ್ರೋಲ್ ಖರ್ಚು, ಕಾರಿನ ಪೆಟ್ರೋಲ್ ಖರ್ಚು, ಮತ್ತೆ ಕಾರಿಂದು ಇನ್ಸೂರೆನ್ಸ್ ಖರ್ಚು ಇದ್ರೆ, ಬೈಕ್ ಇದ್ರೆ ಬೈಕ್ ಇನ್ಸೂರೆನ್ಸ್ ಮತ್ತೆ ಪೆಟ್ರೋಲ್ ಖರ್ಚು ಇರ್ತದೆ. ಇನ್ನ ವರ್ಷಕ್ಕೆ ಹಬ್ಬಗಳನ್ನ ಮಾಡ್ತಾ ಇರ್ತಾರೆ 2-3. ಇನ್ನ ಟಿವಿ ಪ್ರತಿ ತಿಂಗಳು ರಿಚಾರ್ಜ್ ಮಾಡಬೇಕು, ಮೊಬೈಲು ಪ್ರತಿ ತಿಂಗಳು ರಿಚಾರ್ಜ್ ಮಾಡಬೇಕು, ಮೆಡಿಷನ್ ಅಪ್ಪ ಅಮ್ಮ ಆಗಿರ್ಬೋದು, ಹೆಂಡತಿ ಮಕ್ಳುಗಳಿಗಾಗಿರ್ಬೋದು, ಇದು ಮೆಡಿಷನ್, ಓನ್ಲಿ ಮೆಡಿಷನ್, ಅಜ್ಜ ಅಜ್ಜಿಗಳಿಗೆ ಮೆಡಿಷನ್ ಆಗಿರ್ಬೋದು. ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ಹಾಸ್ಪಿಟಲ್. ಅಚಾನಕ್ ಆಗಿ ಏನಾದ್ರು ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರೆ ದುಡ್ಡು ಬೇಕಾಗುತ್ತಲ್ಲ, ಅದು ಇವೆಲ್ಲನೂ ಕೂಡ ನೀವು ಒಂದು ಸರ್ಕಲ್, ಅದು ನಿಮ್ಮ ಸುತ್ತಲುವೆ ಸುತ್ತಾ ಇರ್ತದದು. ಈಗ ಮೇನ್ ಟಾಪಿಕ್ ಬರ್ತೀನಿ. ಈಗ ಈ ವ್ಯಕ್ತಿದು ಒಂದು ದಿನಚರಿ ಆಯ್ತು. ಇವನೊಂದು 30-35 ಸಾವಿರ ದುಡಿತಾ ಇರ್ತಾನೆ. ಇವ್ರಿಗೆಲ್ಲ ಈ ತರ ಖರ್ಚುಗಳಿರ್ತವೆ. ಈ ವ್ಯಕ್ತಿಗೆ LIC ಯಾಕೆ ಬೇಕು? ಈ ವ್ಯಕ್ತಿಗೆ LIC ಯಾಕೆ ಬೇಕು ಅಂತ ಅಂದ್ರೆ, ಈ ವ್ಯಕ್ತಿ ಆ ಮನೆ ಪಿಲ್ಲರ್ ಆಗಿರ್ತಾನೆ, ದುಡಿತಾ ಇರ್ತಾನೆ. ಈ ವ್ಯಕ್ತಿ ಈಗ್ಲಿಂದನೇ ದುಡಿಯೋದ್ರಲ್ಲಿ ಒಂದು 100 ರೂಪಾಯಿ, ಉದಾಹರಣೆ 100 ರೂಪಾಯಿ, 100 ರೂಪಾಯಿ ಉಳಿಸ್ಬೇಕಾ ಅಂತ ಅನ್ಬೋದು ನೀವು. ನಾನು ಹೇಳ್ತೀನಿ, 100 ರೂಪಾಯಿ ಉಳಿಸೋದು ಏನ್ ದೊಡ್ಡ ವಿಚಾರ ಏನಲ್ಲ. ಯಾಕೆ ಅಂದ್ರೆ ನಮ್ಮ ಹಳ್ಳಿ ಭಾಗಗಳಲ್ಲಿ ಒಬ್ಬ ವ್ಯಕ್ತಿ ಕೆಲ್ಸಕ್ಕೆ ಹೋದ್ರೆ 700-800 ರೂಪಾಯಿ ಕೂಲಿ ಇದೆ, 1000 ರೂಪಾಯಿ ಗಂಟಲು ಕೂಲಿ ಇದೆ. ಇವತ್ತೆಲ್ಲ ಹುಡುಗರುಗಳು, 30 ವರ್ಷದ ಹುಡುಗರುಗಳೆಲ್ಲ ಏನ್ ಮಾಡ್ತಾ ಇದಾವೆ ಅಂದ್ರೆ, ಎಳ್ಳೀರ್ ಕೆಡಕ್ತಾ ಇದಾವೆ. ರೆಗ್ಯುಲರ್ ಆಗಿ ಎಳ್ಳೀರ್ ಕೆಡಕ್ತವೆ, ಕಾಯಿ ಕೆಡಕ್ತಾ ಇರ್ತಾರೆ, ಕೊಬ್ಬರಿ ಸುಲಿತಾ ಇರ್ತಾರೆ, ಹಸು ಮಡಗಿದ್ದಾರೆ. ಒಂದೊಂದ್ ಮನೇಲಿ 3-4 ಹಸು ಮಡಗಿದಿರಿ. ಇನ್ನ ಅದ್ ಬಿಟ್ರೆ ತೆಂಗಿನ ತೋಟದಲ್ಲಿ ತೆಂಗಿನಕಾಯಿ ಬೀಳ್ತಾ ಇರ್ತವೆ. ನೀವು ಒಂದು 100 ರೂಪಾಯಿನ ನಿಮ್ಮ ಭವಿಷ್ಯಕ್ಕೋಸ್ಕರ, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ, ಜೊತೆಗೆ ತಂದೆ ತಾಯಿ ಭವಿಷ್ಯಕ್ಕೋಸ್ಕರನು ಕೂಡ ನೀವು 100 ರೂಪಾಯಿ ತೆಗ್ದಿಡ್ಬೇಕು. ನೀವ್ ಎಷ್ಟು ದುಡಿತಿರೋ ಅದ್ ನಮಗ್ ಗೊತ್ತಿಲ್ಲ. ನೀವು 1000 ದುಡೀರಿ, 2000 ದುಡೀರಿ ಒಂದ್ ದಿವಸಕ್ಕೆ, ಇಲ್ಲ 500 ದುಡೀರಿ, ಅದು ನಿಮ್ಮ ಕೆಪಾಸಿಟಿ. 100 ರೂಪಾಯಿನ ನೀವು ಪ್ರತಿ ದಿವಸ ಎತ್ತಿ ಮಡಗ್ತಾ ಹೋಗ್ತಾ ಇದ್ರೆ ನಿಮ್ಗೆ ಒಂದು ಒಳ್ಳೆ ಬಲ್ಕ್ ಆಗಿ ಅಮೌಂಟ್ ಬರುತ್ತೆ. ಅರ್ಥ ಮಾಡ್ಕೊಂಡ್ರ? ಒಂದು ಉದಾಹರಣೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ನೀವೊಂದು ಡೈಲಿ 100 ರೂಪಾಯಿನ ನನ್ನ ಮಗು ಭವಿಷ್ಯಕ್ಕೋಸ್ಕರ, ನನ್ಗೆ ಏಜ್ ಆದಾಗ ದುಡ್ಡು ಬೇಕು ಅಂದ್ರೆ 30 ವರ್ಷ ಆಗಿರ್ತದೆ, ಒಂದು 25 ವರ್ಷಕ್ಕೆ ಟರ್ಮ್ ಕೊಡೋಣ, ಅಲ್ಗ 55 ವರ್ಷ ಆಯ್ತು. ಒಂದು ನನ್ನ ಇಂಡಿವಿಜುವಲ್ಗೆ ಬೇಕು, ಇನ್ನೊಂದು ಹೆಣ್ಮಗು ಇದ್ರೆ 25 ವರ್ಷಕ್ಕೆ ಮದುವೆ ಮಾಡ್ಲಿಕ್ಕೆ ಬೇಕು, ಅಥವಾ ಹೈಯರ್ ಎಜುಕೇಶನ್ಗೆ ಬೇಕು, ಡಾಕ್ಟ್ರು ಎಲ್ಲ ಓದ್ಬೇಕಾದ್ರೆ ತುಂಬಾ ದುಡ್ಡು ಖರ್ಚಾಗುತ್ತೆ. ಅಟ್ಲೀಸ್ಟ್ ನಾವು 100 ರೂಪಾಯಿನ ಇವತ್ತು ಉಳಿಸಿದ್ರೆ, ಒಂದ್ 25 ವರ್ಷಕ್ಕೆ ಟರ್ಮ್ ಹಾಕಿದ್ರೆ ಒಂದು 35 ಲಕ್ಷ ದುಡ್ಡು ಉಳಿಸ್ಬೋದು. ಆಯ್ತಾ? ನೀವು ನಿಮ್ಮ ಅಕ್ಕಪಕ್ಕದಲ್ಲಿ 55 ವರ್ಷ ಆಗಿರೋರ್ನೇ ಆಗಿರ್ಬೋದು, ಅಥವಾ ನಿಮ್ಮ ತಂದೆ ಆಗಿರ್ಬೋದು, ನಿಮ್ ಚಿಗಪ್ತಿರಾಗಿರ್ಬೋದು, ನಿಮ್ಮ ರಿಲೇಷನ್ ಯಾರ್ಯಾರಿಗೆ 55 ವರ್ಷ ಆಗಿದೆ ಆ ವ್ಯಕ್ತಿಗಳನ್ನ ಕೇಳಿ, ನೀವು ಒಂದ್ಸತಿ ಒಂದು 35 ಲಕ್ಷನ ಕೂಡಿಟ್ಟಿದ್ದೀರಾ? ಜಮೀನ್ ತಗೊಳ್ಳೋದ್ ಬೇರೆ, ಸ್ವಲ್ಪ ದುಡ್ಡು ತಗೊಂಡು ಜಮೀನಿಗೆ 100 ರೂಪಾಯಿ ಜಮೀನ್ ತಗೊಳಕ್ಕಾಗಲ್ಲ. ಸೈಟ್ನ 100 ರೂಪಾಯಿ ಹಾಕ್ಬಿಟ್ಟು ಸೈಟ್ ತಗೊಳಕ್ಕಾಗಲ್ಲ ಅಲ್ವಾ? 100 ರೂಪಾಯಿ ಹಾಕ್ಬಿಟ್ಟು ಸೈಟ್ ಸಿಗ್ತದಾ? ಡೈಲಿ 100 ರೂಪಾಯಿ ಕಟ್ತೀನಿ ಅಂದ್ರೆ, ಓಲಿ ತಿಂಗ್ಳಿಗೆ ಒಂದು 30,000 ಕಟ್ತೀನಿ ಅಂದ್ರೆ ಸೈಟ್ ಸಿಗ್ತದಾ? ಸಿಗಲ್ಲ. ಅದೇ ತರ ನೀವು 100 ರೂಪಾಯಿನ ಉಳಿಸ್ಬೋದು ನಮ್ಮ ಹಳ್ಳಿ ಭಾಗದಲ್ಲಿ. ಹೆಂಗ್ ಉಳಿಸ್ಬೋದು ನಾನು ಹೇಳ್ತೀನಿ. ಉದಾಹರಣೆಗೆ ಒಂದು 30 ವರ್ಷದ ಹುಡುಗ, ನಾನ್ ನೋಡಿರೋ ಪ್ರಕಾರ ಡೈಲಿ ಎಣ್ಣೆ ಕುಡಿತಾರೆ.
ಅಂದ್ರೆ ಎಲ್ಲಾರನು ನಾನು ಹೇಳ್ತಾ ಇಲ್ಲ, ಒಂದು 60% ಜನ ಡೈಲಿ ಎಣ್ಣೆ ಕುಡಿತಾರೆ, ಮದ್ಯಪಾನ ಮಾಡ್ತಾರೆ, ಜೊತೆಗೆ ಗುಟ್ಕಾ, ತಂಬಾಕು, ಬೀಡಿ, ಸಿಗರೇಟು ಇವೆಲ್ಲ ಇರ್ತದೆ, ಹ್ಯಾಬಿಟ್ ಇರ್ತದೆ. ಅದರಲ್ಲಿ ನೀವು ಸ್ವಲ್ಪ ಕಮ್ಮಿ ಮಾಡಿ. ಈಗ ನಾವು ನಿಮ್ಗೆ ಎಕ್ದಮ್ಮು ನೀವು ಎಣ್ಣೆನೆ ಕುಡಿಬೇಡಿ, ಸಿಗರೇಟ್ನೇ ಸೇದ್ಬೇಡಿ ಅಂದ್ರೆ ನೀನ್ ಯಾರೋ ನನ್ಗೆ ಹೇಳಕ್ಕೆ ಅಂತೀರ. ನಾನು ಹೇಳ್ತಾ ಇರೋದು, ನೀವು ಉಳಿತಾಯ ಮಾಡಬೇಕಾಗಿದ್ದು ಎಲ್ಲಿ? ನಿಮ್ಮ ಖರ್ಚೆಲ್ಲ ಸಾಲ್ತಾ ಇರಲ್ಲ. ಯಾವ್ದೇ ಮನೆಗೆ ಹೋದ್ರು ನಾವು LIC ಅಡ್ವೈಸರ್ಗಳು ನಮಗ್ ಗೊತ್ತಿರೋರ್ ಮನೆಗೆ, ನಮ್ಮ ಆತ್ಮೀಯರ ಮನೆಗೆ, ನಮ್ಮ ಸ್ನೇಹಿತರ ಮನೆಗೆ, ನಮ್ಮ ನೆಂಟರ ಮನೆಗೆ ನಾವು ಹೋಗಿ LIC ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರು ಹೇಳೋದೊಂದೇ, ಅಯ್ಯೋ ನಮ್ಗೆ ಬಹಳ ಕಷ್ಟ ಇದೆ, ತುಂಬಾ ಕಷ್ಟದಲ್ಲಿದ್ದೀವಿ, ಈಗ ಸಿಕ್ಕಾಬಟ್ಟೆ ಖರ್ಚು ನಡೀತಾ ಇದೆ, ಆಗ್ತಾ ಇಲ್ಲ ನಮ್ ಕೈಲಿ. ನಾವು ಅವ್ರಿಗೆಲ್ಲ ಎಂತ ಪ್ಲಾನ್ ಹೇಳ್ತೀವಿ ಅಂದ್ರೆ, ಬರೀ ವರ್ಷಕ್ಕೊಂದ 11,000 12,000 ಕಟ್ಟಿ ಅಂತ ಹೇಳ್ತೀವಿ ವರ್ಷಕ್ಕೆ. ನನಗೆ ತಿಂಗಳಿಗೆ 1,000 ರೂಪಾಯಿ, ಒಂದು ಡೈಲಿ ಒಂದು 33 ರೂಪಾಯಿ ಲೆಕ್ಕ. ಅಷ್ಟಾರು ಕಟ್ಟಿ ನಿಮ್ ಜೀವನಕ್ಕೆ ಬೇಕು ಅಂದ್ರೆ ನಮ್ ತುಂಬಾ ಕಷ್ಟದಲ್ಲಿದ್ದೀವಿ ಅಂತಾರೆ. ಅಂತ ವ್ಯಕ್ತಿಗಳು, ನಾನು ಹೇಳೋದು, ಈ ವ್ಯಕ್ತಿನೇ ಕಷ್ಟದಲ್ಲಿದ್ದ ಅಂತಾನೆ ತಿಳ್ಕೊಳ್ಳೋಣ. ಈ ವ್ಯಕ್ತಿ ಕಷ್ಟದಲ್ಲಿದ್ದ, ಎಲ್ಲ ಕಷ್ಟ ಇದೆಲ್ಲ ಸುತ್ತಲೂ ಕಷ್ಟ ಇದೆ. ಇವನು ಬದುಕಿದ್ರೆ, ಚೆನ್ನಾಗಿದ್ರೆ, ಆ ಕಷ್ಟದೊಳಗೆ ದುಡಿಮೆ ಮಾಡ್ಕೊಂಡು ಸಾಲು ಇನ್ನೊಂದು ತೀರಿಸ್ಕೊಂಡು ಛಲದಿಂದ ಒಂದು 100 ರೂಪಾಯಿ ಉಳಿಸ್ಕೊಂಡು ಹೋಗ್ತಾ ಇರ್ತಾನೆ. ಒಂದ್ ದಿವಸ ಒಂದು 35 ಲಕ್ಷ ದುಡ್ಡು ಬರುತ್ತೆ ಚೆನ್ನಾಗಿದ್ರೆ. ಈ ವ್ಯಕ್ತಿಗೆ 55 ವರ್ಷ ಆದ್ರೆ ಗಟ್ಟಿ ಮುಟ್ಟಾಗಿರ್ತಾನೆ, ಗುಂಡು ಕಲ್ಲಿದ್ದಂಗೆ, 35 ಲಕ್ಷ ಸಿಗ್ತದೆ. ಬೈ ಚಾನ್ಸು ಈ ವ್ಯಕ್ತಿ ತೆಂಗಿನ ಮರ ಹತ್ತಾ ಇದ್ದ, ಎಳ್ನೀರ್ ಕೆಡ್ಗಕ್ ಹೋಗಿದ್ದ ಅಂತ ತಿಳ್ಕೊಳ್ಳೋಣ, ಅಥವಾ ಎಳ್ನೀರ್ ಕೆಡ್ಗಕ್ ಹೋಗ್ತಾ ಇದ್ದ, ಅಥವಾ ಹಸುನಲ್ಲಿ ಹಾಲು ಕರಿತಾ ಇದ್ದ, ಹಾಲಿನ ಡೈರಿಗೆ ಹಾಲು ಹಾಕಕ್ ಹೋಗ್ತಾ ಇದ್ದ, ಅಥವಾ ಬೇರೆ ಏನೋ ಕೆಲಸ ಮಾಡ್ತಾ ಇದ್ದ. ಆ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಬೈಕಲ್ಲೋ ಸೈಕಲಲ್ಲೋ ಕಾರಲ್ಲೋ ಹೋಗ್ತಾ ಇದ್ದ. ಬೈ ಚಾನ್ಸ್ ಈ ವ್ಯಕ್ತಿಗೆ ಏನೋ ಆಗೋಯ್ತು. ರಾಜು ಅನ್ನೋ ವ್ಯಕ್ತಿ ಡೆತ್ ಆದ. ಅಳಿಸ್ಬಿಟ್ಟಿದೀನಿ ಅದ ನಾನು. ರಾಜು ಅನ್ನೋ ವ್ಯಕ್ತಿ ಡೆಡ್ ಆಗೋದ, ಇವನು ಡೆತ್ ಆದ. ಈಗ ಮನೇಲಿರೋರು ಅಪ್ಪ ಅಮ್ಮ ಆಗಿರ್ಬೋದು, ಹೆಂಡತಿ ಮಕ್ಕಳಾಗಿರ್ಬೋದು, ಏನ್ ಮಾಡ್ತಾರೆ? ಈ ಖರ್ಚೆಲ್ಲ ಯಾರು ನೋಡ್ಕೋತಾರೆ? ಇರ್ಬೇಕಾದ್ರೆ LIC ಕಟ್ಟಿ ಅಂದ್ರೆ ನೀವ್ ಹೇಳ್ತೀರಿ ನನಗೆ ತುಂಬಾ ಸಮಸ್ಯೆ ಇದೆ ಅಂತ. ಯಾವಾಗ ಸಾಯ್ತೀವಿ ಅಂತ ಗೊತ್ತಿಲ್ಲ ಅಲ್ವಾ? ಈ ಜನ್ಮ ನೀರಿನ ಮೇಲಿರೋ ಗುಳ್ಳೆ ತರ. ಈ ವ್ಯಕ್ತಿ ಡೆತ್ ಆಗ್ಬಿಟ್ಟ. ಈಗ ಹೇಳಿ, ಈ ಸಮಸ್ಯೆ ಎಲ್ಲಾನು ಬಗೆಹರಿಸ್ತಾರೆ ಯಾರು? ಈ ತಂದೆಗೆ ಆಲ್ರೆಡಿ 55 ವರ್ಷ ಆಗಿರ್ತದೆ ಅಲ್ವಾ? 30 ವರ್ಷದ ಮಗವನೇ ಅಂದ್ರೆ ಒಂದು 55 ವರ್ಷ ಆಗಿರ್ತದೆ. ತಾಯಿಗೂ ಒಂದು 53 ಆಗಿರ್ತದೆ. ಮಗು 30 ವರ್ಷದವರೆಗೆ 1 ವರ್ಷದ 2 ವರ್ಷ ಮಗು ಇರ್ತದೆ. ನೀವಿದ್ದಾಗೇನೋ ಮಕ್ಳುಗಳನ್ನ ಸಾಕ್ತಾ ಇದ್ರಿ, ಹೆಂಡತಿ ಸಾಕ್ತಾ ಇದ್ರಿ, ಅಪ್ಪ ಅಮ್ಮನ್ ಸಾಕ್ತಾ ಇದ್ರಿ. ನೀವೇ ಇಲ್ವಲ್ಲ ಇಲ್ಲಿ. ಈಗ ಯಾರು ಸಾಕರು? ನೀವು ದುಡ್ದಿಟ್ಟಿರೋ ಅಂತ ದುಡ್ಡು, ಸೈಟು, ಮನೆ, ಕಾರು, ಹೊಲ, ಗದ್ದೆ, ನೀವು ಸತ್ತೋದಾಗ ಏನಾದ್ರೂ ಈ ನಿಮ್ಮ ಹೆಂಡತಿ ಏನಾದ್ರೂ ಸೇಲ್ ಮಾಡಿದ್ರೆ, ಮಾರಾಕಿದ್ರೆ, ನಿಮ್ಮ ರಿಲೇಷನ್ ಆಗಿರ್ಬೋದು, ನಿಮ್ಮ ಅಕ್ಕಪಕ್ಕದರಾಗಿರ್ಬೋದು, ಏನಂತ ಮಾತಾಡ್ಕೋತಾರೆ? ಗಂಡ ಸಂಪಾದನೆ ಮಾಡಿಟ್ಟಿದ್ದ, ಹೆಂಡ್ತಿ ಮಾರ್ಕೊಂಡು ಹೋದ್ಲು ಅಲ್ವಾ? ಆ ಮಾತ ನೀವು ಹೆಂಡ್ತಿಗೆ ಕೇಳಬಾರ್ದು ಅಂದ್ರೆ, ನೀವು ಅದೇ ನೀವೇನಾದ್ರೂ 100 ರೂಪಾಯಿ ಡೈಲಿ ಉಳ್ಸಕ್ ಸ್ಟಾರ್ಟ್ ಮಾಡಿದಿದ್ರೆ, ಒಂದೇ ಒಂದು ಕಂತು ಕಟ್ಟಿರ್ತೀರಾ? 3 ತಿಂಗಳಿಗೆ ಕಟ್ತಿರೋ, 6 ತಿಂಗಳಿಗೆ ಕಟ್ತಿರೋ, ವರ್ಷಕ್ಕೆ ಕಟ್ಟಿರ್ತಿರೋ ಅಲ್ವಾ? ಒಂದೇ ಒಂದು ಕಂತು ಕಟ್ಟಿರ್ತೀರಿ. ಡೆತ್ ಆಗಿದ್ದಾನೆ, ಬೈಕಲ್ಲೋ ಎಲ್ಲೋ ಹೋಗ್ಬೇಕಾದ್ರೆ ಡೆತ್ ಆಗ್ಬಿಟ್ಟ, ಇವನಿಗೆ ಮಿನಿಮಮ್ 25 ಲಕ್ಷ ಒಂದೇ ಕಂತಿ ಸಿಗುತ್ತೆ ಆಕ್ಸಿಡೆಂಟಲ್ ಗ್ರೂಪ್ ಅಲ್ಲಿ. ಆಗ ಈ ವ್ಯಕ್ತಿ ಡೆತ್ ಆದಾಗ ಇವನಿಗೆ 25 ಲಕ್ಷ ರೂಪಾಯಿ ಇವ್ರಿಗೆ ಸಿಕ್ಕಿದ್ರೆ ಇವ್ರು ಜೀವನ ಮಾಡ್ತಾರೆ. ಈ ವ್ಯಕ್ತಿನಂತೂ ತಂದು ಕೊಡಕ್ ಆಗಲ್ಲ. ರಾಜು ಅನ್ನೋ ವ್ಯಕ್ತಿನ ನಾವು ವಾಪಸ್ ತರಕ್ಕಾಗಲ್ಲ, ಯಾರೇ ಸತ್ರನು ವಾಪಸ್ ತರಕ್ಕಾಗಲ್ಲ. ಆದ್ರೆ ಆ ವ್ಯಕ್ತಿ ಇಲ್ಲ ಅನ್ನೋ ಒಂದು ಕೊರತನೆ ಒಂದು ಬಿಟ್ರೆ, ಈ 25 ಲಕ್ಷ ತಗೊಂಡಿವ್ರು ಇವ್ರ ಜೀವನನ ರೂಪಿಸ್ಕೋಬಹುದು. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಹೆಂಡತಿ ಮತ್ತೆ ಇದೊಂದು ಮಗು, ಇವ್ರಿಗೆ ಈ ಹೆಂಡತಿ ಏನ್ ಮಾಡ್ತಾರೆ? ಈ ಮಗುಗೆ ಎಜುಕೇಶನ್ ಕೊಡಿಸ್ಬೋದು.
ತಂದೆ ತಾಯಿನ ಅಟ್ಲೀಸ್ಟ್ ನೋಡ್ಕೋಬಹುದು. ತಂದೆ ತಾಯಿಗೆ ಮತ್ತೆ ಹೆಂಡ್ತಿಗೆ ಒಂದು ಆಧಾರ ಆಯ್ತದೆ. ಒಂದು 25 ಲಕ್ಷ ದುಡ್ಡು ಬಂದಾಗ ಎಷ್ಟೋ ಅಷ್ಟು 100ಕ್ಕೆ ಒಂದು 80% ಅಷ್ಟು ಆರ್ಥಿಕವಾಗಿ ಸದೃಢವಾಗಿರ್ತಾರೆ. ಅದೇ ವ್ಯಕ್ತಿ LICನೇ ಮಾಡಿಸಿಲ್ಲ, ಸತೋದ ಅಂದ್ರೆ ಇಲ್ಲಿರಂತ ಖರ್ಚು ಪ್ಲಸ್ ಕಾರ್ಯ ಮಾಡಕ್ಕೂ 2 ಲಕ್ಷ ಸಾಲ ಮಾಡ್ಬೇಕು ಅವರು. ಈ ತಂದೆ ತಾಯಿ 55 ವರ್ಷದಲ್ಲಿ ನಿಮ್ ಕಾರ್ಯ ಮಾಡಿ ಸಾಲ ಮಾಡಿ ತೀರ್ಸದೆ ಯಾವಾಗ, ಅವನು ನೆಮ್ಮದಿಯಾಗಿ ಬದುಕದೆ ಯಾವಾಗ? ಒಂದು ಮಗ ಇಲ್ಲ ಅನ್ನೋ ಒಂದು ಕೊರತನೆ, ಜೊತೆಗೆ ದುಡ್ಡಿಲ್ಲ ಅಂತ ಒಂದು ಕೊರತನೆ. ಅವನು ಒಂದು 70 ವರ್ಷ ಬದುಕಬೇಕಾಗಿರ್ತದೆ, ಅವನು ಕೊರಗಿ 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 ಒಂದ 60 ವರ್ಷಕ್ಕೆ ಸತ್ತೋಯ್ತಾನೆ ಅಲ್ವಾ? ಇದು ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡೋಂಥ ವಿಚಾರ. ನಮ್ಮ ಹುಡುಗರುಗಳು ಯೋಚನೆ ಮಾಡ್ಬೇಕು. ಯಾಕೆಂದ್ರೆ ಈಗ ಇವ್ರಿಗೆ ಅಪ್ಪ ಅಮ್ಮ ಯೋಚನೆ ಮಾಡಕ್ ಆಗಲ್ಲ. ಅವ್ರಿಗೆ ಆಲ್ರೆಡಿ ವಯಸ್ಸಾಗಿದೆ, 55 ಕ್ರಾಸ್ ಆಗಿದೆ. ಅವ್ರಿಗೆ ಈಗ ಯೋಚನೆ ಮಾಡಿದ್ರು ಕೂಡ ಅವರು ಆ ಒಂದು ಲೈಫ್ ಲೀಡ್ ಮಾಡಕ್ ಆಗಲ್ಲ. ಅವ್ರಿಗೆ ಏನಪ್ಪಾ ಅಂದ್ರೆ 55 ವರ್ಷ ಆದ್ಮೇಲೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ಖುಷಿಯಿಂದ ಇರ್ತಾ ಇರ್ತಾರೆ ಅವರು. ನಮ್ಮ ಕರ್ತವ್ಯ, ಯುವಕರಾದಂತ ಕರ್ತವ್ಯ, ನಾವು ಮುಂದಿನ ಪೀಳಿಗೆಗೆ ಅಂದ್ರೆ ನಮ್ಮ ಮಕ್ಕಳಿಗೆ ಆ ಕಷ್ಟ ಕೊಡಬಾರ್ದು. ಅಥವಾ ನಮ್ಮ ಮಕ್ಕಳುಗಳು ಎಜುಕೇಶನ್ ಚೆನ್ನಾಗಿ ಮಾಡ್ಬೇಕು. ನಮ್ಮಪ್ಪ ನನ್ನ ಇಲ್ಲಿ ಗಂಟಲಾರು ಓದಿಸಿದಾನೆ, ನಾನು ನನ್ನ ಮಗನ ಇನ್ನೂ ಚೆನ್ನಾಗಿ ಓದಿಸ್ಬೇಕು ಅನ್ನೋ ಒಂದು ನೀವು ಟಾರ್ಗೆಟ್ ಹಾಕೋಬೇಕು. ಇಲ್ಲಿ ಯಾರೂ ಕೂಡ ನೀವು LIC ಕಟ್ಟುವಂತ ಯಾರ್ಯಾರು ಇದ್ದೀರಿ, LIC ಕಟ್ಟಬೇಕು ಅಂತ ಇದ್ದೀರಿ, ಅವರು ಯಾರು ಕೂಡ ಬೇರೆಯವ್ರಿಗೋಸ್ಕರ LIC ತಗೋಬೇಡಿ. ನೀವು ನಿಮ್ಮ ಮನೆಯವ್ರಿಗೋಸ್ಕರ ತಗೊಳ್ಳಿ, ನಿಮಗೋಸ್ಕರ ತಗೊಳ್ಳಿ. ನಿಮಗೆ ಕಟ್ಟಕ್ಕೆ ಆಗ್ತಾ ಇಲ್ವಾ? ಕಮ್ಮಿ, ಉದಾಹರಣೆಗೆ ನಿಮ್ಗೆ 100 ರೂಪಾಯಿ ಉಳ್ಸಕ್ ಆಗ್ತಾ ಇಲ್ವಾ? ಡೈಲಿ 33 ರೂಪಾಯಿ ಉಳಿಸಿ ಸಾಕು. ಒಂದು 5-3 ಲಕ್ಷ ಬರುತ್ತಲ್ಲ, ಸತ್ರು ಬರುತ್ತೆ, ಚೆನ್ನಾಗಿದ್ರು ಬರುತ್ತೆ ಅಲ್ವಾ? ಇನ್ನೊಂದು, ಅದೇ ವ್ಯಕ್ತಿ ರಾಜು ಅನ್ನೋ ವ್ಯಕ್ತಿ ಆಕ್ಸಿಡೆಂಟ್ ಆಗಿದ್ದ ಅಂತ ಹೇಳಿದ್ದೆ ನಿಮ್ಗೆ. ಆ ವ್ಯಕ್ತಿ ಸತ್ತೋಗಿಲ್ಲಪ್ಪ, ಅವನು ಬದುಕಬಿಟ್ಟ. ಆದ್ರೆ ಅವನಿಗೆ 2 ಕಾಲಿಲ್ಲ ಅಥವಾ 2 ಕೈ ಇಲ್ಲ. ನಿಮ್ದು ಬೇಸಿಕ್ ಸಮ್ ಅಶ್ಯೂರ್ಡ್ ಎಷ್ಟಿರ್ತದೆ ಅದರಲ್ಲಿ 10% ಹಂಗೆ ನಿಮ್ಗೆ ಕೊಡ್ತಾ ಹೋಗ್ತಾ ಇರ್ತಾನೆ. ಮಾತ್ರೆ ಖರ್ಚುಗಳಿಗೆಲ್ಲ ನೀವು ಪ್ರೀಮಿಯಂ ತುಂಬಂಗಿಲ್ಲ. ಈ ತರ ಎಲ್ಲ ಇದೆ. ಈಗ ಈ ವ್ಯಕ್ತಿ ಏನಾದ್ರು 2 ಕಾಲ್ ಕಳ್ಕೊಬಿಟ್ಟ, ಇಷ್ಟೆಲ್ಲ ಖರ್ಚವೇ. ಇವ್ರನ್ನು ನೋಡ್ಬೇಕು, ಇವನ್ ಅವ್ರನ್ನು ನೋಡ್ತಾನೋ, ಅವ್ನು ಇವ್ರನ್ನು ನೋಡ್ತಾನೋ. ಹಾಗೇನಾಗುತ್ತೆ ಅಂದ್ರೆ ನಮ್ಮ ಆಪ್ತಿರು ಅಲ್ಪ ಸ್ವಲ್ಪ ದುಡ್ದು, ಅವ್ರಿಗೆ ಎಷ್ಟು ಶಕ್ತಿ ಇದೆ ಅಷ್ಟು ದುಡ್ದು ನಮ್ನ ಒಂದು ಸ್ಟೇಜು ಅನ್ಕೊಳ್ಳಿ. ಇದು ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಇಲ್ಲಿ ಗಂಟ ಕರ್ಕೊಂಡು ಹೋಗಿರ್ತಾರೆ. ಓಕೆನಾ? ತುಂಬಾ ಇರ್ತದೆ ಮೆಟ್ಲು. ಅಟ್ಲೀಸ್ಟ್ ನಮ್ಮಪ್ಪ ಇಲ್ಲಿ ಗಂಟ ತಂದಿರ್ತದೆ. ಅರ್ಥ ಮಾಡ್ಕೊಳ್ಳಿ. ನಾವು ಇದನ್ನ ಮುಂದಕ್ಕೆ ತಗೊಂಡೋಗ್ಬೇಕು ಅಂದ್ರೆ ಈ ಏನಿಗೆ ನಾನು ಹೇಳಿದ್ನಲ್ಲ ಆ ತರ ಒಂದು LIC ಪರ್ಚೇಸ್ ಮಾಡಿದ್ರೆ, ಬೈ ಚಾನ್ಸ್ ಆ ವ್ಯಕ್ತಿ ಡೆತ್ ಆದ್ರೆ, ಈ ವ್ಯಕ್ತಿ LIC ಪರ್ಚೇಸ್ ಮಾಡಿಲ್ಲ ಅಂದ್ರೆ ಇಲ್ಲಿಗೆ ಬರ್ತಾನೆ, ಇಲ್ಲಿಗೆ ಬಂದು ಹೋಗ್ತಾನೆ. ಮತ್ತೆ ಅವ್ರ ಮಕ್ಕಳು ಇಲ್ಲಿಂದ ಇಲ್ಲಿಗೆ ಹತ್ತವತ್ತಿಗೆ ಇವಂದು ಆಯಸ್ ಮುಗಿತದೆ, ಮತ್ತೆ ಇವನು ಇಲ್ಲಿಗೆ ಬರ್ತಾನೆ, ಹಿಂಗೆ ಹೋಗ್ತಾ ಇರ್ತದೆ. ಅಂದ್ರೆ ನಮ್ಮ ಅಪ್ತಿರು ಎಲ್ಲಿಗೆ ತಂದ್ಬಿಟ್ಟಿದ್ರೋ ಒಂದ್ ಪೀಳಿಗೆ ಡೌನ್ ಆಗುತ್ತೆ, ಒಂದ್ ಪೀಳಿಗೆ ಅಪ್ ಆಗುತ್ತೆ. ಅದೇ ನೀವು LIC ಮಾಡಿಸಿದ್ರೆ ಅಪ್ಪ ಇಲ್ಲಿ ಗಂಟ ತಂದು ಬಿಟ್ಟಿರ್ತದೆ. ಬೈ ಚಾನ್ಸು ನಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು, ಆಗ ನಾವೇನ್ ಮಾಡ್ತೀವಿ, ಈ ಲೆವೆಲಲ್ಲೇ ಬಿಡ್ತೀವಿ ಅವ್ರನ್ನ, ಇಲ್ಲಿಗೆ ಇಳಿಯಲ್ಲ. ಯಾಕೆಂದ್ರೆ ದುಡ್ಡು ಕೊಟ್ಟಿರ್ತದಲ್ಲ, ಒಂದ್ 35 ಲಕ್ಷನ 25 ಲಕ್ಷನ, ಅದು ಇಲ್ಲೇ ಇರ್ತದೆ. ಆಗ ನಮ್ಮ ಮಕ್ಕಳುಗಳು ಒಂದು ಸ್ಟೆಪ್ನಾರು ಮೆಟ್ಲು ಮೇಕತ್ತಾರೆ. ಅವ್ರ ಮಕ್ಕಳು ಮಾಡಿಸ್ಕೊಂಡ್ರೆ ಹಂಗಂಗೆ ಮೇಕ್ ಹತ್ಕೊಂಡು ಹೋಯ್ತಾ ಇರ್ತದೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ನಾವು
ಬೇರೆ ತರ ಇನ್ ಹೆಂಗ್ ಅರ್ಥ ಮಾಡಿಸ್ಬೇಕೋ ಗೊತ್ತಿಲ್ಲ, ನಮ್ಗೆ ಹೆಂಗ್ ಬರುತ್ತೆ ಹಂಗೆ ನಾವು ಅರ್ಥ ಮಾಡಿಸ್ತೀವಿ. ಇದಾಯ್ತು. ಕೆಲವೊಂದ್ಸತಿ ನೀವು ಹಳ್ಳಿ ಕಡೆ ನೋಡಿರ್ತೀರ, ಒಂದು ತಲೆಮಾರಲ್ಲಿ ಆ ವ್ಯಕ್ತಿ ತುಂಬಾ ಚೆನ್ನಾಗಿರ್ತಾರೆ, ಒಂದು ತಲೆಮಾರಲ್ಲಿ ತುಂಬಾ ಚೆನ್ನಾಗಿರ್ತಾರೆ, ಇನ್ನೊಂದು ತಲೆಮಾರಲ್ಲಿ ಆ ವ್ಯಕ್ತಿ ಡೌನ್ ಆಗುತ್ತೆ. ಯಾಕೆ ಡೌನ್ ಆಗುತ್ತೆ ಅಂದ್ರೆ ಇದೇ ಕಾರಣ. ನಮ್ಮ ಒಂದು ಬ್ಯಾಲೆನ್ಸ್ ಇದೆಯಲ್ಲ, ಅದನ್ನ ಮೇಂಟೈನ್ ಮಾಡಬೇಕು ಅಂದ್ರೆ ನೀವು LICಗೆ ನಿಮ್ಮ ಎಷ್ಟು ನಿಮ್ಮ ಕೈಲಾದಷ್ಟು ನಿಮ್ಮ ಶಕ್ತಿ ಮೀರಿ ಉಳಿತಾಯ ಮಾಡಿ ಒಂದ್ ದಿವಸ ನೋಡಿ. ನಾನು ಇವತ್ತು ಏನು 30 ವರ್ಷದ ಯುವಕರಿಗೆ ನಾನು ಈ ತರ ಹೇಳ್ತಾ ಇದ್ದೀನಿ, ಆ ಯುವಕರುಗಳು ಒಂದ್ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಾದ್ಮೇಲೆ ಒಂದು ಇನ್ಶೂರೆನ್ಸ್ ನ ತಗೊಳ್ಳಿ, LICನ ತಗೊಂಡ್ಮೇಲೆ ನಿಮ್ಮ ಲೈಫ್ ಯಾವ ತರ ಲೀಡ್ ಆಗುತ್ತೆ ಅಂತ ಹೇಳಿ. ತುಂಬಾ ಒಳ್ಳೆ ಇದೆ. LICಲಿ ನಿಮ್ಗೆ ದುಡ್ಡಿಗೆ ಭದ್ರ. ಬಳಸಿ ಇಷ್ಟಿಷ್ಟೇ ದುಡ್ಡನ್ನ ನೀವು ಹಾಕಿದ್ರೆ ಅದು LIC ನೋಡಿದಿರಾ ಹಿಂಗೆ ಕೈ ಇರುತ್ತೆ. ನೀವು ಇಷ್ಟಿಷ್ಟೇ ದುಡ್ಡು ಹಾಕ್ತಾ ಹೋದ್ರೆ ಅದು ನಿಮ್ಗೆ ಲಾಸ್ಟ್ಗೆ ಇಷ್ಟು ದುಡ್ಡು ಕೊಡುತ್ತೆ. ಕೆಲವ್ರು ಕೇಳ್ಬೋದು, ಸರ್ ನಾನು ಕೊಡ್ತಾ ಇದ್ದೀನಿ, ನನಗೆ ಬಂದಿದೆ 4 ಲಕ್ಷ ಸಾರ್, 3 ಲಕ್ಷ ಸಾರ್, 2 ಲಕ್ಷ ಸಾರ್. ನಿಮ್ಮ ಆದಾಯಕ್ಕೆ ತಕ್ಕಂಗೆ ನೀವು ಕಟ್ಟಿ. ಕೆಲವ್ರು 1 ಲಕ್ಷ ಕಟ್ಟರಿರ್ತಾರೆ. ಉದಾಹರಣೆಗೆ ನನ್ನ ಸ್ನೇಹಿತ ಒಬ್ಬ ಪ್ರತಿ ವರ್ಷ 1 ಲಕ್ಷ ಕಟ್ತಾನೆ. ಅವನು 10 ವರ್ಷದಿಂದ ಕಟ್ಕ ಬರ್ತಾ ಇದ್ದಾನೆ. ಇನ್ನು 6 ವರ್ಷ ಕಟ್ಟಿದ್ರೆ ಅವ್ನು ಮುಗೀತು, 16 ವರ್ಷ ಆಗೋಯ್ತು. ಇನ್ನು ಅವ್ನಿಗೆ 25 ವರ್ಷಕ್ಕೆ ಮೆಚುರಿಟಿ ಅಮೌಂಟ್ ಬರುತ್ತೆ, ಅವನಿಗೆ ಟೆನ್ಷನ್ ಇಲ್ಲ. ಬಿಡು, ಒಂದು ಹೆಣ್ಣು ಮಗು ಇದೆ, ಫಸ್ಟ್ ಕ್ಲಾಸಿಗೆ 25 ವರ್ಷಕ್ಕೆ ಮದುವೆ ಮಾಡ್ಬೇಕು. ಅವನು 63 ಲಕ್ಷ ದುಡ್ಡು ಸಿಗುತ್ತೆ ಅವನಿಗೆ. ಏನ್ ಹೇಳಿ, 63 ಲಕ್ಷ ರೂಪಾಯಿ ದುಡ್ಡು ಸಿಗುತ್ತೆ. ಬೈ ಚಾನ್ಸ್ ಆ ವ್ಯಕ್ತಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ಮನೆಗೆ 50 ಲಕ್ಷ ದುಡ್ಡು ಹೋಗುತ್ತೆ. ಅವನ್ ಕಾನ್ಸೆಪ್ಟ್ ಹೆಂಗೆ ಫುಲ್ ಕ್ಲಿಯರ್. ಅವನ್ ಕಾನ್ಸೆಪ್ಟ್ ನೋಡಪ್ಪ, ಈಗ ದುಡ್ದು ನಾವು ತಿನ್ಕೊಂಡು ಉಣ್ಕೊಂಡು ನಮ್ಮ ಲೈಫ್ ಅಲ್ಲಿ ಎಂಜಾಯ್ ಮಾಡ್ತಾ ಹೋಗೋಣ. ಆಟೋಮೆಟಿಕ್ ಆಗಿ LICಗೆ 1 ಲಕ್ಷ ಕಟ್ತಾ ಇದ್ದೀನಿ, ಅದ್ರ ಪಡ್ಗೆ ಅದು ಹೋಗ್ತಾ ಇರ್ತದೆ. ನಮ್ ಜೀವನ ಅಪ್ಪ ಅಮ್ಮನ ಜೊತೆ, ಮಕ್ಳು ಜೊತೆ, ಹೆಂಡತಿ ಜೊತೆ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ತಾ ಇರೋಣ. 25 ವರ್ಷ ಆಗುತ್ತೆ, ಅಲ್ಗ ಆ ವ್ಯಕ್ತಿಗೆ 55 ವರ್ಷ ಆಗುತ್ತೆ. ಅವನ ಆರ್ಥಿಕತೆ ಚೆನ್ನಾಗಿದ್ರೆ 50 ಲಕ್ಷ ಅಪ್ನೆ ಮಾಡಿಕತ್ತಾನೆ ಅಲ್ವಾ. ಅಕಸ್ಮಾತ್ ಮಕ್ಳುಗಳು ಏನಾದ್ರು ಹೈಯರ್ ಎಜುಕೇಶನ್ ಓದ್ತೀನಿ ಅಂದ್ರೆ ಮಕ್ಳುಗಳಿಗೆ ಕೊಡ್ತಾನೆ. ತುಂಬಾ ಕಾನ್ಸೆಪ್ಟ್ ತುಂಬಾ ಕ್ಲಿಯರ್ ಇದು. ನಮ್ಮ ಹಳ್ಳಿ ಭಾಗಗಳಲ್ಲಿ ಜಾಸ್ತಿ ಟೈಮ್ ತಗೋತದೆ ಅವ್ರ ಅರ್ಥ ಮಾಡ್ಕೊಳಕ್ಕೆ. ಎಷ್ಟೋ ಮನೆಗಳಲ್ಲಿ ಮಕ್ಳು ಮಾಡಕ್ಕೆ ರೆಡಿ ಇರ್ತಾರೆ LICನ, ಅಮ್ಮ ಮತ್ತೆ ಅಪ್ಪ ಬೇಡ ಅಂತಾರೆ. ಯಾಕೆಂದ್ರೆ ಅವ್ರ LIC ಬಗ್ಗೆ ಗೊತ್ತೇ ಇಲ್ಲ ಅವ್ರಿಗೆ. ಯಾಕೆ ಬೇಡ ಅಂತಾರೆ? ಅಯ್ಯೋ ನನ್ ಮಗ ಸಾಲ ಮಾಡ್ಕೊಂಡಿದ್ದಾನೆ, ಕಟ್ಟಕ್ ಆಗಲ್ಲ, ಸಿಕ್ಕಾಬಟ್ಟೆ ಕಷ್ಟ ಇದೆ. ಕಷ್ಟ ಯಾರಿಗಿಲ್ಲ ಹೇಳಿ? ಕಷ್ಟ ಅನ್ನೋದು ದೇವ್ರಗಳಿಗೂ ಕಷ್ಟ ಐತೆ. ಆ ಕಷ್ಟದೊಳಗನೆ ನೀವು 1 ರೂಪಾಯಿನ ಉಳಿತಾಯ ಮಾಡ್ಕೊಂಡು ಹೋಗ್ಬೇಕು. ನಿಮ್ಮ ಆದಾಯಕ್ಕೆ ತಕ್ಕನಾಗೆ ಉಳಿತಾಯ ಮಾಡಿ. ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋನ ಫುಲ್ ನೋಡಿದ್ಕಾಗಿ ಎಲ್ರಿಗೂ ಧನ್ಯವಾದ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ.